ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಹುತೇಕರು ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಡೆವಲಪ್ಮೆಂಟ್ಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ರು. ಚುನಾವಣೆ ಹತ್ರ ಬರ್ತಿದ್ದ ಹಾಗೆ ಮಮತಾ ಬ್ಯಾನರ್ಜಿಯವರ ರಾಜಕೀಯ ಡ್ರಾಮಾ ತಾರಕಕ್ಕೇರಿದೆಯಲ್ಲ, ಅದ್ರ ಬಗ್ಗೆ ತಿಳಿಸಿ ಅಂತ ಕೆಲವರು ಕೇಳಿದ್ರು. ಸದ್ಯ ಮಿಡಲ್ ಈಸ್ಟ್ ಯುದ್ಧದ ಕಾರಣದಿಂದಾಗಿ ಎಷ್ಟೋ ಈ ಚುನಾವಣೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಿಮಗೆ ತಲುಪಿಸೋದಕ್ಕಾಗ್ತಾ ಇಲ್ಲ. ಆದರೆ ಬಂಗಾಳದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಗಳನ್ನು ನಿಮಗೆ ತಿಳಿಸದೇ ಇದ್ರೆ ಅದು ಅನ್ಯಾಯ ಮಾಡಿದ ಹಾಗಾಗತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಅಲ್ಲಿ ನ್ಯಾಯಾಂಗ ಅಧಿಕಾರಿಗಳನ್ನೇ ಗೇರಾವ್ ಹಾಕದಂತಹ ಇಡೀ ದೇಶ ತಲೆ ತಗ್ಗಿಸುವಂತಹ ಒಂದು ಘಟನೆ ಪಶ್ಚಿಮ ಬಂಗಾಳದ ಮಾಲ್ಡಾದಲ್ಲಿ ನಡೆದಿತ್ತು. ಮಿತ್ರರೇ, ಈಗ ಇದರ ಸತ್ಯಾಸತ್ಯತೆ ಹಂತ ಹಂತವಾಗಿ ಬಹಿರಂಗ ಆಗ್ತಾ ಇದೆ. ಅದರ ಹಿಂದಿನ ಮಾಸ್ಟರ್ ಮೈಂಡ್ ಯಾರು? ಮಮತಾ ಬ್ಯಾನರ್ಜಿ ಇಡೀ ಚುನಾವಣೆಯ ದಿಕ್ಕು ತಪ್ಪಿಸೋದಕ್ಕೆ ಯಾವ ರೀತಿಯಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ? ಮಮತಾ ಬ್ಯಾನರ್ಜಿ ಯಾಕಷ್ಟು ನರ್ವಸ್ ಆಗಿದ್ದಾರೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳಿದ್ದಾವೆ. ಜೊತೆಗೆ ಒಂದು ಸರ್ವೆ ಕೂಡ ಹೊರಗೆ ಬಂದಿದೆ, ಅದರ ಬಗ್ಗೆಯೂ ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಪಶ್ಚಿಮ ಬಂಗಾಳ ಅನ್ನೋದಕ್ಕಿಂತಲೂ ಅದನ್ನು ರಿಪಬ್ಲಿಕ್ ಆಫ್ ಮಮತಾ ಬ್ಯಾನರ್ಜಿ ಅಂತ ಕರೆದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಡೀ ದೇಶದ ಎಲ್ಲ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಸಚಿವರು ಎಲ್ಲರನ್ನೂ ಗುಡ್ಡೆ ಹಾಕಿದ್ರೂ ಕೂಡ ಮಮತಾರಷ್ಟು ದೊಡ್ಡ ಸರ್ವಾಧಿಕಾರಿ ದೇಶದಲ್ಲಿ ಇನ್ನೊಬ್ರು ಸಿಗೋದೇ ಇಲ್ಲ. ಪಶ್ಚಿಮ ಬಂಗಾಳವನ್ನ ಆ ಮಟ್ಟಿಗೆ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಅಲ್ಲಿ ಮಮತಾ ಬ್ಯಾನರ್ಜಿ ಅವರ ಒಂದು ಇಕೋ ಸಿಸ್ಟಮ್ ಇದೆ. ಹೀಗಾಗಿ ಆ ರಾಜ್ಯದಲ್ಲಿ ಸಂವಿಧಾನ, ಕಾನೂನು ಅದಕ್ಕಷ್ಟೆಲ್ಲ ಬೆಲೆನೇ ಇಲ್ಲ. ಇದೇ ಕಾರಣದಿಂದ ಅಂತ ಅನ್ಸುತ್ತೆ ರಾಹುಲ್ ಗಾಂಧಿ ಅವರು ಪಶ್ಚಿಮ ಬಂಗಾಳಕ್ಕೆ ಕಾಲೇ ಇಡೋದಿಲ್ಲ. ಬಿಡಿ, ಆ ವಿಚಾರವನ್ನು ಮಾತನಾಡ್ತಾ ಹೋದರೆ ಅದು ಎಲ್ಲಿಂದ ಎಲ್ಲಿಗೂ ಹೋಗುತ್ತೆ. ಸದ್ಯ ಆದ ಘಟನೆಯ ಬಗ್ಗೆ ನಿಮಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ನಿಮಗೆಲ್ಲ ಬಹುತೇಕರಿಗೆ ಗೊತ್ತಿರಬಹುದು, ಕೇಂದ್ರ ಚುನಾವಣಾ ಆಯೋಗ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಘೋಷಣೆ ಮಾಡಿತ್ತು. ಅಂದರೆ SIR ಅನ್ನು ಘೋಷಿಸಲಾಗಿತ್ತು. ಅದು ಯಾಕೋ ಈ SIR ಘೋಷಣೆ ಆಗ್ತಿದ್ದ ಹಾಗೆ ಮಮತಾ ಬ್ಯಾನರ್ಜಿ ಅವರಿಗೆ ಅದನ್ನು ಸಹಿಸಿಕೊಳ್ಳೋದಕ್ಕೆ ಆಗಲಿಲ್ಲ. ಅವರು ಅದರ ವಿರುದ್ಧ ಒಂದು ದೊಡ್ಡ ಕ್ಯಾಂಪೇನನ್ನು ಮಾಡಿದ್ರು, ದೊಡ್ಡ ದೊಡ್ಡ ಪ್ರತಿಭಟನೆಗಳನ್ನು ಮಾಡಿದ್ರು. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅವರಿಗೆ ಯಶಸ್ಸು ಸಿಕ್ಕಿಲ್ಲ. ನೀವು ಇದಕ್ಕೆ ಸಹಕಾರ ಕೊಡಲೇಬೇಕು, SIR ಆಗುವಂಥದ್ದನ್ನು ತಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅದಾಗ್ತಿದ್ದ ಹಾಗೆ ಮಮತಾ ಬ್ಯಾನರ್ಜಿ ಅವರು ಮತ್ತೊಂದು ಕತೆ ತೆಗಿತಾರೆ. ಹೌದು, SIR ಆಗಬೇಕು, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ಚುನಾವಣಾ ಆಯೋಗ ಬಹಳ ತುರ್ತಾಗಿ ಮಾಡ್ತಾ ಇದೆ. ಈಗ ಇದರ ಅವಶ್ಯಕತೆ ಇರಲಿಲ್ಲ, ಮುಂದೆ ನೋಡ್ಕೊಂಡ್ರಾಯ್ತು. ಇದನ್ನೆಲ್ಲ ಮಾಡೋದಕ್ಕೆ ವರ್ಷಗಟ್ಟಲೆ ಸಮಯ ಬೇಕು. ಈಗ ಚುನಾವಣೆ ಸಮೀಪದಲ್ಲಿರುವಂತಹ ಸಂದರ್ಭದಲ್ಲಿ ಕೆಲವೇ ಅಧಿಕಾರಿಗಳಿಗೆ ಒತ್ತಡ ಹಾಕಿ SIR ಮಾಡಿಸಿದ್ದೇ ಆದರೆ ಅದು ಪಾರದರ್ಶಕವಾಗಿರೋದಿಲ್ಲ. ಇಲ್ಲಿ ಕೇಂದ್ರ ಸರ್ಕಾರದ ಹಿತಾಸಕ್ತಿಗೋಸ್ಕರವಾಗಿ SIR ಮಾಡಲಾಗ್ತಾ ಇದೆ. ಹೀಗೆಲ್ಲ ಮಮತಾ ಬ್ಯಾನರ್ಜಿ ಅವರು ವಿಚಿತ್ರವಾದಂತಹ ವಾದವನ್ನು ಮಂಡಿಸಿದ್ರು. ಆದರೆ ಮಮತಾ ಬ್ಯಾನರ್ಜಿ ಅವರ ಯಾವುದೇ ವಾದಗಳು ಕೂಡ ಸುಪ್ರೀಂ ಕೋರ್ಟ್ಗೆ ಅಷ್ಟು ಕನ್ವಿನ್ಸಿಂಗ್ ಆಗಿ ಕಾಣಲೇ ಇಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ನ್ಯಾಯಾಂಗ ಅಧಿಕಾರಿಗಳನ್ನೇ ಈ SIR ಪ್ರಕ್ರಿಯೆಗೆ ನೇಮಕ ಮಾಡಿಬಿಡುತ್ತೆ. ಜಿಲ್ಲಾ ಮಟ್ಟದ ನ್ಯಾಯಾಂಗ ಅಧಿಕಾರಿಗಳ ನೇಮಕ ಆಗಿದ್ದೆ ಆದರೆ ಇದರಲ್ಲಿ ಪಾರದರ್ಶಕತೆ ಬರುತ್ತೆ, ಯಾರಿಗೂ ಕೂಡ ಅನುಮಾನಗಳು ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಈ ತೀರ್ಮಾನವನ್ನು ಕೈಗೊಳ್ಳುತ್ತೆ. ನಿಮಗೆ ಅನ್ನಿಸಬಹುದು, SIR ಪ್ರಕ್ರಿಯೆ ಮುಗಿದಿದೆಯಲ್ಲ, ಮತ್ತೇನಕ್ಕೆ ಈ SIRನ ವಿಚಾರ ಮಮತಾ ಬ್ಯಾನರ್ಜಿ ಅವರು ಕೆದಕ್ತಾ ಇದ್ದಾರೆ ಅಂತ. ಮಿತ್ರರೇ, ಬಂಗಾಳದಲ್ಲಿ SIR ಮುಗಿದಿರಬಹುದು, ಆದರೆ 60 ಲಕ್ಷ ವೋಟ್ಗಳ ವಿಚಾರದಲ್ಲಿ ಗೊಂದಲಗಳಿದ್ದಾವೆ. ಈ ವೋಟರ್ಸ್ಗೆ ಚುನಾವಣಾ ಆಯೋಗ ಕೆಲವೊಂದಷ್ಟು ದಾಖಲೆಗಳನ್ನು ಕೇಳಿತ್ತು. ಅದನ್ನೇನಾದರೂ ಅವರು ಸಬ್ಮಿಟ್ ಮಾಡದೇ ಇದ್ರೆ ಅವರ ಹೆಸರುಗಳು ಡಿಲೀಟ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಯಾಕೆ ಅಂತಂದ್ರೆ ಅನುಮಾನಗಳು ಬಂದಿದ್ದಾವೆ. ಈ ಹಿಂದೆ ನಾನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ. ಎಂತೆಂತಹ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಂತಂದ್ರೆ 40 ವರ್ಷದ ಅಜ್ಜನಿಗೆ 20 ವರ್ಷದ ಮೊಮ್ಮಗ ಇದ್ದಾನೆ. ಕನಿಷ್ಠ ಪಕ್ಷ ಒಂದು ಜನರೇಷನ್ ನಿಂದ ಇನ್ನೊಂದು ಜನರೇಷನ್ಗೆ 20 ರಿಂದ 22 ವರ್ಷನಾದರೂ ಇರಬೇಕಲ್ಲ. ಆದರೆ ಬಂಗಾಳದಲ್ಲಿ ಹಾಗಿಲ್ಲ. ಅಜ್ಜನಿಗೆ 40 ವರ್ಷ ಇದೆ, ಮೊಮ್ಮಗನಿಗೆ 20 ವರ್ಷ ಆಗ್ಬಿಟ್ಟಿದೆ. ಇಂತಹ ಅನೇಕ ಗೊಂದಲಗಳು ಬಂಗಾಳದ SIR ವೇಳೆ ಬೆಳಕಿಗೆ ಬಂದಿತ್ತು. ಇದೆಲ್ಲದರ ಬಗ್ಗೆ ಚುನಾವಣಾ ಆಯೋಗ ಮಾಹಿತಿಯನ್ನು ಕೇಳಿತ್ತು. ಮಿತ್ರರೇ, ಇದು ಮಮತಾ ಬ್ಯಾನರ್ಜಿ ಅವರಿಗೆ ತಲೆ ಕೆಡಿಸ್ತು. ಯಾಕೆ ಅಂತಂದರೆ ಅವರೊಂದು ಇಕೋ ಸಿಸ್ಟಮ್ ಮಾಡಿದಾರಲ್ಲ, ಅದು ಬೆಳಕಿಗೆ ಬರ್ತಾ ಇದೆ. ಇದೆಲ್ಲ ಬಟಾ ಬಯಲಾಗ್ಬಿಡುತ್ತೆ. ಈ ಬಾರಿ ಗೆಲ್ಲುವಂತಹದ್ದು ಕಷ್ಟ ಆಗುತ್ತೆ. ನನ್ನ ವೋಟ್ ಬೇಸನ್ನೇ ಚುನಾವಣಾ ಆಯೋಗ ಕಿತ್ತುಕೊಳ್ತಾ ಇದೆ ಅಂತ ಮಮತಾ ಬ್ಯಾನರ್ಜಿ ಅವರಿಗೆ ಅನ್ನಿಸುತ್ತೆ. ಹೀಗಾಗಿ ಅವರು ಮೇಲಿಂದ ಮೇಲೆ ಹಂಗಾಮವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಇದು ಯಾವುದೂ ಕೂಡ ಚುನಾವಣಾ ಆಯೋಗದ ಕಾರ್ಯಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದ್ರೆ ಚುನಾವಣಾ ಆಯೋಗದ ಬೆನ್ನಿಗೆ ಸುಪ್ರೀಂ ಕೋರ್ಟ್ ನಿಂತಿರುತ್ತೆ, ಸುಪ್ರೀಂ ಕೋರ್ಟ್ನ ಆರ್ಡರ್ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಮಾಲ್ಡಾದಲ್ಲಿ ಒಂದು ಘಟನೆ ನಡೆಯುತ್ತೆ. ನ್ಯಾಯಾಂಗ ಅಧಿಕಾರಿಗಳು ಮತದಾರರ ಪಟ್ಟಿಯ ದಾಖಲೆಯನ್ನು ಪರಿಶೀಲನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೊರಗಡೆ ಇದ್ದಕ್ಕಿದ್ದಂತೆ ಸಹಸ್ರಾರು ಜನ ಸೇರ್ತಾರೆ. ಎಲ್ಲರೂ ಕೂಡ ಆ ಒಂದು ಕಟ್ಟಡವನ್ನ ಸುತ್ತುವರಿತಾರೆ. ಅಂದ್ರೆ ನ್ಯಾಯಾಂಗ ಅಧಿಕಾರಿಗಳನ್ನ ಗೇರಾವ್ ಹಾಕುವಂತಹ ಘಟನೆ ನಡೆಯುತ್ತೆ. ಹೊರಗಡೆ ಭಾರಿ ಪ್ರತಿಭಟನೆ, ಪೊಲೀಸ್ ಭದ್ರತೆ ಕೂಡ ಇಲ್ಲ. ಹೀಗಾಗಿ ನ್ಯಾಯಾಂಗ ಅಧಿಕಾರಿಗಳು ಸ್ಥಳೀಯ ಜಿಲ್ಲಾ SP ಗೆ ಕರೆ ಮಾಡ್ತಾರೆ. SP ಯಿಂದ ಯಾವುದೇ ರೆಸ್ಪಾನ್ಸ್ ಬರೋದಿಲ್ಲ. ಅನಂತರ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ತಾರೆ. ಜಿಲ್ಲಾಧಿಕಾರಿಯಿಂದಲೂ ಕೂಡ ಯಾವುದೇ ಭರವಸೆಗಳು ಸಿಗೋದಿಲ್ಲ. ಅವರು ಒಳಗಡೆ ಲಾಕ್ ಆಗಿ ಕೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ.
ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಹೇಳಿದ್ರೂ ಕೂಡ ಸ್ಥಳಕ್ಕೆ ಪೊಲೀಸರು ಬಂದಿಲ್ಲ. ಇನ್ನೆಂತಹ ಪರಿಸ್ಥಿತಿ ಇರಬಹುದು ಅಂತ ನೀವೇ ಊಹೆ ಮಾಡಿಕೊಳ್ಳಿ. ಬಂಗಾಳದ ಪೊಲೀಸರು ಮಮತಾ ಬ್ಯಾನರ್ಜಿ ಅವರಿಗೆ ಯಾವ ರೀತಿಯಾಗಿ ದಾಸರಾಗಿದ್ದಾರೆ ಅಂತ ನೀವು ಅಂದಾಜು ಮಾಡಬಹುದು. ಅಂತಿಮವಾಗಿ ಇದು ಸುಪ್ರೀಂ ಕೋರ್ಟ್ಗೂ ಕೂಡ ವಿಚಾರ ತಲುಪುತ್ತೆ. ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಮುಖಾಮುಖಿ ನೋಡದೆ ಉಗಿದು ಹಾಕಿಬಿಡ್ತಾರೆ. ಇದು ಉದ್ದೇಶಪೂರ್ವಕವಾದಂತಹ ಕೃತ್ಯ, ಇದನ್ನ ಕ್ಷಮಿಸೋದಕ್ಕೆ ಸಾಧ್ಯವೇ ಇಲ್ಲ. ಬಂಗಾಳದ ಸರ್ಕಾರ ಇಲ್ಲಿ ಟೋಟಲಿ ವೈಫಲ್ಯವಾಗಿದೆ. ಜಿಲ್ಲಾ ಹಂತದ ನ್ಯಾಯಾಂಗ ಅಧಿಕಾರಿಗಳಿಗೆ ಭದ್ರತೆಯನ್ನ ಕೊಡೋದಕ್ಕೆ ಸಾಧ್ಯ ಆಗದಂತಹ ಪೊಲೀಸರನ್ನ ನಾವ್ಯಾಕೆ ಅಮಾನತು ಮಾಡಬಾರದು, ಹೀಗಂತ ಒಂದು ನೋಟಿಸ್ ಅನ್ನ ಕೂಡ ಇಶ್ಯೂ ಮಾಡಲಾಗುತ್ತೆ. ಜೊತೆಗೆ ಈ ಬಗ್ಗೆ ಸಿಬಿಐ ಅಥವಾ NIA ನೇತೃತ್ವದಲ್ಲಿ ತನಿಖೆ ಆಗಲಿ ಅಂತ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಅಭಿಪ್ರಾಯ ಪಡ್ತಾರೆ. ಇತ್ತೀಚಿನ ವರ್ಷದಲ್ಲಿ ನ್ಯಾಯಾಂಗ ಇಷ್ಟೊಂದು ತೀಕ್ಷ್ಣವಾದಂತಹ ಪ್ರತಿಕ್ರಿಯೆ ಕೊಟ್ಟಿದ್ದನ್ನ ನಾನಂತೂ ನೋಡಿರಲಿಲ್ಲ. ಆದರೆ ಮಮತಾ ಬ್ಯಾನರ್ಜಿ ಅವರು ಇಲ್ಲೊಂದು ಆಟ ಆಡ್ತಾರೆ. ಅದೇನು ಕೇಳಿದ್ರೆ, ಈ ಚುನಾವಣೆ ಘೋಷಣೆ ಆದ ಬಳಿಕ ಬಂಗಾಳದಲ್ಲಿ 178 ಮಂದಿ ಅಧಿಕಾರಿಗಳ ವರ್ಗಾವಣೆ ಆಗಿರುತ್ತೆ. ಅದರಲ್ಲಿ IAS, IPS ಈ ಎಲ್ಲ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಾಗಿರುತ್ತೆ. ವರ್ಗಾವಣೆ ಮಾಡಿದ್ದು ಮಾತ್ರ ಚುನಾವಣಾ ಆಯೋಗ. ಇದು ಚುನಾವಣಾ ಆಯೋಗದ ಮಾಸ್ಟರ್ ಸ್ಟ್ರೋಕ್. ಯಾಕೆ ಗೊತ್ತಾ? ಮಮತಾ ಬ್ಯಾನರ್ಜಿ ಅವರು ಆಯಕಟ್ಟಿನ ಜಾಗದಲ್ಲಿ ತನಗೆ ಬೇಕಾದಂತಹ ಅಧಿಕಾರಿಗಳನ್ನು ನೇಮಕ ಮಾಡಿಕೊಂಡು ಅವರನ್ನು ತನ್ನ ದಾಸರಂತೆ ಕೆಲಸ ಮಾಡಿಸ್ಕೊಳ್ತಾ ಇದ್ರು. ಚುನಾವಣೆ ಪಾರದರ್ಶಕವಾಗಿ ನಡೆಯೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಹೀಗಾಗಿ ಚುನಾವಣಾ ಆಯೋಗಕ್ಕಿದ್ದಂತಹ ಆಪ್ಷನ್ ಏನು ಕೇಳಿದ್ರೆ, ಅವರನ್ನು ನೀರು ನೆಲ ಇಲ್ಲದಲ್ಲಿಗೆ ಎತ್ತಂಗಡಿ ಮಾಡುವಂಥದ್ದು, ಹೊಸ ಜಾಗಗಳಿಗೆ ಶಿಫ್ಟ್ ಮಾಡುವಂಥದ್ದು. ಹೀಗೆ ಮಾಡಿದ್ದೇ ಆದರೆ ಆ ಅಧಿಕಾರಿಗಳು ಮಮತಾ ಬ್ಯಾನರ್ಜಿ ಅವರಿಗೆ ಅಷ್ಟು ಫೇವರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ವ್ಯವಸ್ಥೆ ಸರಿಯಾಗಿ ನಡೆಯುತ್ತೆ ಅನ್ನುವಂಥದ್ದು ಚುನಾವಣಾ ಆಯೋಗದ ಲೆಕ್ಕಾಚಾರ. ಆದರೆ ಮಮತಾ ಬ್ಯಾನರ್ಜಿ ಅವರಿಗೆ ಇಷ್ಟ ಆಗೋದಿಲ್ಲ. ಇಷ್ಟ ಆಗೋದಕ್ಕಾದ್ರೂ ಹೇಗೆ ಸಾಧ್ಯ ಹೇಳಿ? ಅವರು ತಮ್ಮ ಪಕ್ಷದ ಸಂಸದನಾದಂತಹ ಕಲ್ಯಾಣ್ ಬ್ಯಾನರ್ಜಿಯ ಮೂಲಕವಾಗಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿಸ್ತಾರೆ. ಚುನಾವಣಾ ಸಂದರ್ಭದಲ್ಲಿ ಈ ರೀತಿಯಾಗಿ ಅಧಿಕಾರಿಗಳನ್ನ ಮಾಸ್ ಲೆವೆಲ್ನಲ್ಲಿ ವರ್ಗಾವಣೆ ಮಾಡಿರುವಂತಹದ್ದು ಸರಿಯಲ್ಲ. ಇದಕ್ಕೆ ತಡೆ ಕೊಡಬೇಕು. ಚುನಾವಣೆ ಸಂದರ್ಭದಲ್ಲಿ ಯಾವ್ಯಾವ ಅಧಿಕಾರಿಗಳು ಎಲ್ಲೆಲ್ಲಿದ್ರೋ ಅಲ್ಲೇ ಕಾರ್ಯನಿರ್ವಹಿಸುವಂತೆ ಮಾಡಬೇಕು. ಹೀಗಂತ ಕಲ್ಯಾಣ್ ಬ್ಯಾನರ್ಜಿ ಅವರು ಕೋಲ್ಕತ್ತಾ ಹೈಕೋರ್ಟ್ಗೆ ಅರ್ಜಿ ಹಾಕ್ತಾರೆ. ಮಿತ್ರರೇ, ಕೋರ್ಟ್ ಇದಕ್ಕೆ ತಡೆ ಕೊಡೋದಕ್ಕೆ ನಿರಾಕರಿಸುತ್ತೆ. ಆ ಸಂದರ್ಭದಲ್ಲಿ ಕೋರ್ಟ್ ಏನು ಹೇಳುತ್ತೆ ಗೊತ್ತಾ? ರಾಜ್ಯದಲ್ಲಿ ಚುನಾವಣೆ ಘೋಷಣೆ ಆಗ್ತಿದ್ದ ಹಾಗೆ ಚುನಾವಣಾ ಆಯೋಗಕ್ಕೆ ಪರಮಾಧಿಕಾರ ಇರುತ್ತೆ. ಅವರು ಯಾವ ಅಧಿಕಾರಿಗಳನ್ನು ಬೇಕಾದರೂ ನೇಮಿಸಿಕೊಳ್ಳಬಹುದು, ಯಾರನ್ನ ಎಲ್ಲಿಗೆ ಬೇಕಾದರೂ ಟ್ರಾನ್ಸ್ಫರ್ ಮಾಡಬಹುದು. ಇದನ್ನ ತಡೆ ಹಿಡಿಯೋದಕ್ಕೆ ಕೋರ್ಟ್ಗೆ ಯಾವುದೇ ಅಧಿಕಾರ ಇಲ್ಲ. ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಚುನಾವಣಾ ಆಯೋಗಕ್ಕೆ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡುವಂತಹ ಅಧಿಕಾರ ಇದೆ ಅಂತ ಕೋರ್ಟ್ ಹೇಳುತ್ತೆ. ಇದಕ್ಕೆ ಮಮತಾ ಬ್ಯಾನರ್ಜಿ ಉತ್ತರ ಕೊಟ್ಟಿದ್ದು ಹೇಗೆ ಗೊತ್ತಾ? ಈ ಮಾಲ್ಡಾದಲ್ಲಿ ಈ ಗಲಾಟೆ ಆಗುತ್ತಲ್ಲ, ಗಲಾಟೆ ಮಮತಾ ಬ್ಯಾನರ್ಜಿ ಮಾಡಿಸಿದ್ರಾ ಬಿಟ್ರಾ ಅದು ಬೇರೆ ಪ್ರಶ್ನೆ. ಅದು ತನಿಖೆ ಆಗ್ತಾ ಇದೆ. ಇವತ್ತಲ್ಲ ನಾಳೆ ಆ ಸತ್ಯ ಹೊರಗೆ ಬರುತ್ತೆ. ಆದರೆ ಈ ಘಟನೆ ಆದ ಬಳಿಕ ಮಮತಾ ಬ್ಯಾನರ್ಜಿ ಹೇಳ್ತಾರೆ, ಈಗ ನಮ್ಮ ಕೈಲಿ ಏನೂ ಇಲ್ಲ. ಚುನಾವಣಾ ಆಯೋಗ ಆ ನ್ಯಾಯಾಂಗದ ಅಧಿಕಾರಿಗಳಿಗೆ ಭದ್ರತೆಯನ್ನು ಕೊಡಬೇಕಾಗಿತ್ತು. ಯಾಕೆ ಕೇಳಿದ್ರೆ, ಸದ್ಯ ರಾಜ್ಯದ ಎಲ್ಲಾ ಪೊಲೀಸರು ಕೂಡ ಚುನಾವಣಾ ಆಯೋಗದ ಅಂಡರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ನಮಗೇನು ಕಂಟ್ರೋಲ್ ಇಲ್ಲ. ಇಲ್ಲಿ ಸರ್ಕಾರದ ಪಾತ್ರ ಏನೂ ಇಲ್ಲ. ನ್ಯಾಯಾಂಗ ಸಿಬ್ಬಂದಿಗೆ ಭದ್ರತೆಯನ್ನು ಕೊಡಬೇಕಾದಂತಹ ಚುನಾವಣಾ ಆಯೋಗ ಈ ಘಟನೆಯಲ್ಲಿ ವಿಫಲವಾಗಿದೆ. ಹೀಗಂತ ಮಮತಾ ಬ್ಯಾನರ್ಜಿ ಅವರು ವರಸೆ ಬದಲಾಯಿಸ್ತಾರೆ. ಅಂದ್ರೆ ನ್ಯಾಯಾಂಗಕ್ಕೆ ಕೌಂಟರ್ ಕೊಡುವಂತಹ ಕೆಲಸ. ಈ ಹಿಂದೆ ನ್ಯಾಯಾಂಗ ಹೇಳಿತ್ತಲ್ಲ, ಅಧಿಕಾರಿಗಳ ವರ್ಗಾವಣೆಯನ್ನು ತಡೆಯೋದಕ್ಕೆ ನಮಗೆ ಅಧಿಕಾರ ಇಲ್ಲ ಅಂತ. ಅದಕ್ಕೆ ನಾವು ಈ ರೀತಿಯಾಗಿ ಉತ್ತರ ಕೊಡ್ತೀವಿ ಅಂತ ಮಮತಾ ಬ್ಯಾನರ್ಜಿ ಅವರು ರಂಗೋಲಿ ಕೆಳಗೆ ನುಸಿಯುವಂತಹ ಕೆಲಸ ಮಾಡಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ ಈ ಘಟನೆಯನ್ನು ಬಹಳ ವಿಶೇಷವಾಗಿ ಪರಿಗಣಿಸಿದೆ. ಹೀಗಾಗಿ ಘಟನೆಯ ಕುರಿತಾಗಿ ಈಗಾಗಲೇ NIA ತನಿಖೆ ಆರಂಭಗೊಂಡಿದೆ. NIA DIG ಈಗಾಗಲೇ ತನಿಖಾ ತಂಡವನ್ನು ರಚಿಸಿ ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ. NIA IG ಮಾಲ್ಡಾಗೆ ಭೇಟಿಯನ್ನು ಕೂಡ ಕೊಟ್ಟಾಗಿದೆ. ಈ ನಡುವೆ 35 ಮಂದಿಯನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ಈ ಘಟನೆಯ ಕುರಿತಾಗಿ ಸದ್ಯ ಹೊರಬಂದಿರುವಂತಹ ಪ್ರಾಥಮಿಕ ಮಾಹಿತಿ ಏನು ಕೇಳಿದ್ರೆ, ಈ ಘಟನೆಯ ಹಿಂದೆ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡಿದ್ದು ಒಬ್ಬ ಅಡ್ವೊಕೇಟ್ ಆದಂತಹ ಮುಫಿಕುರಲ್ ಇಸ್ಲಾಂ ಅನ್ನುವಂತಹ ವ್ಯಕ್ತಿ. ಈ ಇಡೀ ಘಟನೆಗೆ ಈತನೇ ಸೂತ್ರಧಾರಿ ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ಬಹಿರಂಗಗೊಳ್ತಾ ಇದೆ. ಮಿತ್ರರೇ, ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ? ಈತನ ಹೆಸರು ವೋಟರ್ ಲಿಸ್ಟ್ನಲ್ಲಿ ಇದೆಯಂತೆ. ಈತನಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಇಲ್ಲ. ಆದರೂ ಸಹ ಈ ದೊಂಬಿಯನ್ನು ಎಬ್ಬಿಸೋದಕ್ಕೆ ಈತ ಕಾರಣನಾಗಿದ್ದಾನೆ. ಈ ಮಾಲ್ಡಾ ಇದೆಯಲ್ಲ, ಇದು ಬಂಗಾಳದಲ್ಲಿ ಅತ್ಯಂತ ಸೂಕ್ಷ್ಮವಾದಂತಹ ಜಿಲ್ಲೆ. ಯಾಕೆ ಅಂತಂದ್ರೆ ಇಲ್ಲಿ ಸರಿಸುಮಾರು ಒಂದು 50 ಲಕ್ಷ ಜನಸಂಖ್ಯೆ ಇದೆ. ಈ ಪೈಕಿ 52% ಇರುವಂತಹದ್ದು ಮುಸ್ಲಿಮರು. ಇಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿ ಹೋಗಿದ್ದಾರೆ. 47% ಮಾತ್ರ ಇರೋದು. ಹೀಗಾಗಿ ಬಿಜೆಪಿಗೆ ಇಲ್ಲಿ ಬಹಳ ಸ್ಟ್ರಾಂಗ್ ಹೋಲ್ಡ್ ಇಲ್ಲ. ಮಮತಾ ಬ್ಯಾನರ್ಜಿ ಅವರ ಭದ್ರಕೋಟೆ ಇದು. ಇಲ್ಲಿ SIR ನಡೆಸುವಂತಹ ಸಂದರ್ಭದಲ್ಲಿ 8 ರಿಂದ 8.5 ಲಕ್ಷ ಮತಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂದಿದೆ. ಹೀಗಾಗಿ ಇವರೆಲ್ಲರಿಗೂ ಕೂಡ ಮುಂಬರುವಂತಹ ಚುನಾವಣೆಯಲ್ಲಿ ವೋಟ್ ಹಾಕೋದಕ್ಕೆ ಅವಕಾಶ ಸಿಗಬೇಕು. ಅವರನ್ನ ಲೀಸ್ಟ್ನಿಂದ ಕೈ ಬಿಡಬಾರದು ಅನ್ನುವಂತಹ ಉದ್ದೇಶದಿಂದಲೇ ಈ ದೊಂಬಿಯನ್ನ ಎಬ್ಬಿಸಲಾಗಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಬಂಗಾಳದ ಚಿತ್ರಣ ಹೇಗಿದೆ? ಈ ಬಾರಿಯ ಚುನಾವಣೆಯಲ್ಲಿ ಏನಾಗಬಹುದು? ಸದ್ಯದ ಪರಿಸ್ಥಿತಿ ಏನು ಅಂತ ನೋಡೋದಾದ್ರೆ, ಈವರೆಗೆ ಬಂದಂತಹ ಎಲ್ಲಾ ರಿಪೋರ್ಟ್ಗಳು ಕೂಡ ಮಮತಾ ಬ್ಯಾನರ್ಜಿ ಅವರ ಪರವಾಗೇ ಇದೆ. ಇಷ್ಟೆಲ್ಲ ಅಂದಾದರ್ಬಾರ್ ಮಾಡಿದ್ರೂ ಕೂಡ ಮಮತಾ ಬ್ಯಾನರ್ಜಿ ಅವರೇ ಗೆಲ್ತಾರೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಇದು ಈ ದೇಶಕ್ಕೆ ಬಹಳ ಶಾಕಿಂಗ್ ವಿಚಾರ. ಅಂದ್ರೆ ಒಂದು ವ್ಯವಸ್ಥೆಯನ್ನ ಕಂಪ್ಲೀಟ್ ಕಬ್ಜಾ ಮಾಡಿಕೊಂಡ್ರೆ ಒಂದು ರಾಜ್ಯವನ್ನ ಹೇಗೆ ತನ್ನ ಹಿಡಿತದಲ್ಲಿ ಇಟ್ಕೊಳ್ಬಹುದು ಅನ್ನೋದನ್ನ ಮಮತಾ ಬ್ಯಾನರ್ಜಿ ಅವರು ದೇಶಕ್ಕೆ ತೋರಿಸ್ತಾ ಇದ್ದಾರೆ. ನಾನು ಈ ಹಿಂದೆ ಒಂದು ಸರ್ವೆಯ ಬಗ್ಗೆ ನಿಮಗೆ ತಿಳಿಸಿದ್ದೆ. ಆ ಸರ್ವೆಯಲ್ಲಿ ಮಮತಾ
ಬ್ಯಾನರ್ಜಿ ಅವರು 155ರಿಂದ 170 ಸೀಟ್ಗಳನ್ನು ಗೆಲ್ತಾರೆ ಅಂತ ಹೇಳಲಾಗಿತ್ತು. ಈಗ ಸಿ ವೋಟರ್ ಒಂಥರ ಡಿಫರೆಂಟ್ ಆದಂತಹ ಒಂದು ಸಮೀಕ್ಷೆಯನ್ನು ನಡೆಸಿದೆ. ಅವರು ಜನರಿಗೆ ಕೆಲ ಪ್ರಶ್ನೆಗಳನ್ನು ಕೇಳಿದ್ರು. ಮುಖ್ಯವಾಗಿ ಮಮತಾ ಬ್ಯಾನರ್ಜಿ ಅವರ ಕಾರ್ಯವೈಖರಿ ಹೇಗಿದೆ ಈ ಪ್ರಶ್ನೆ ಕೇಳಲಾಗಿತ್ತು. ಅದಕ್ಕೆ ಈ ಸಮೀಕ್ಷೆಯಲ್ಲಿ ಭಾಗಿಯಾದಂತಹ 38.5% ಜನ ಉತ್ತಮವಾಗಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಪರವಾಗಿಲ್ಲ, ಓಕೆ ಅಂತ ಹೇಳದಂಥವರ ಸಂಖ್ಯೆ 17.6% ಜನ ಇದೆ. ತೀರಾ ಕಳಪೆಯಾಗಿದೆ, ಈ ಆಡಳಿತ ನಮಗೆ ಬೇಡ ಅಂತ ಹೇಳದಂಥವರ ಸಂಖ್ಯೆ 37.9% ಇದೆ. ಇಲ್ಲಿ ಓಕೆ, ಉತ್ತಮವಾಗಿದೆ ಅಂತ ಹೇಳದಂಥವರ ಸಂಖ್ಯೆ ಇದೆಯಲ್ಲ, ಇದು ಹತ್ತತ್ರ 56% ಇದೆ. ಅಲ್ಲಿಗೆ ಮಮತಾ ಬ್ಯಾನರ್ಜಿ ಅವರು ಪುನಃ ಅಧಿಕಾರಕ್ಕೆ ಬರ್ತಾರೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಇದರ ಜೊತೆಗೆ ಸರ್ಕಾರ ಬದಲಾಗಬೇಕಾ ಬೇಡವಾ ಇದರ ಬಗ್ಗೆಯೂ ಕೂಡ ಪ್ರಶ್ನೆ ಕೇಳಲಾಗಿತ್ತು. ಅದಕ್ಕೆ 39% ಜನ ಸಿಟ್ಟಿದೆ, ನಮಗೆ ಸರ್ಕಾರ ಬದಲಾಗಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. 33.3% ಜನ ಸಿಟ್ಟಿದೆ, ಆದರೆ ಮಮತಾ ಬ್ಯಾನರ್ಜಿ ಅವರೇ ಮುಂದುವರಿಯಲಿ ಹೀಗಂತ ಹೇಳಿದ್ದಾರೆ. ಇನ್ನು 22.9% ಜನ ನಮಗೆ ಯಾವುದೇ ರೀತಿಯಲ್ಲೂ ಸಿಟ್ಟಿಲ್ಲ, ಮಮತಾ ಬ್ಯಾನರ್ಜಿ ಅವರು ಉತ್ತಮ ಆಡಳಿತವನ್ನು ಕೊಡ್ತಾ ಇದ್ದಾರೆ, ಅವರೇ ಮುಂದುವರಿಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಮಮತಾ ಬ್ಯಾನರ್ಜಿ ಅವರು ಮುಂದುವರಿಬೇಕು ಅಂತ ಹೇಳ್ತಾ ಇರುವಂಥವರ ಸಂಖ್ಯೆ 56% ಇದೆ. ಹಾಗೆ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಒಂದು ಪ್ರಶ್ನೆ ಕೇಳಲಾಗಿತ್ತು. ಅದಕ್ಕೆ 42.2% ಜನ ಮಮತಾ ಬ್ಯಾನರ್ಜಿ ಅವರೇ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಹಾಗೆ ಹಾಲಿ ವಿರೋಧ ಪಕ್ಷದ ನಾಯಕನಾಗಿರುವಂತಹ ಬಿಜೆಪಿಯ ಸುವೇಂದು ಅಧಿಕಾರಿಗೆ 18.5% ಜನರ ಒಲವು ಸಿಕ್ಕಿದೆ. ಹಾಗೆ ಕೇಂದ್ರ ಸಚಿವ ಸುಕಾಂತ್ ಮಜುಂದಾರ್ ಬಂಗಾಳದಲ್ಲಿ ಮುಖ್ಯಮಂತ್ರಿ ಆಗಲಿ ಅಂತ 14.6% ಜನ ಅಭಿಪ್ರಾಯಪಟ್ಟಿದ್ದಾರೆ. ಅಲ್ಲಿಗೆ ಬಿಜೆಪಿಯವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ತಿರುವಂತವರ ಸಂಖ್ಯೆ ಕೇವಲ 33% ಇದೆ. ಅದೇ ಮಮತಾ ಬ್ಯಾನರ್ಜಿ ಅವರಿಗೆ 44.2 ಇದೆ. ಇದರ ಅರ್ಥ ಏನು ಕೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರನ್ನು ಅಷ್ಟು ಸುಲಭಕ್ಕೆ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ 2021ಕ್ಕಿಂತ ಈ ಬಾರಿ ಹೆಚ್ಚಿಗೆ ಒಂದಷ್ಟು ಸೀಟನ್ನು ಗೆಲ್ಲಬಹುದು, ಆದರೆ ಅಧಿಕಾರಕ್ಕೆ ಬರುವಂತಹ ಸಾಧ್ಯತೆ ಕಡಿಮೆ ಇದೆ ಅಂತ ಈ ಸಂದರ್ಭದಲ್ಲಿ ಬರ್ತಾ ಇರುವಂತಹ ಸಮೀಕ್ಷೆಗಳು ಕೂಡ ಹೇಳ್ತಾ ಇದ್ದಾವೆ. ಮಿತ್ರರೇ, ಬಂಗಾಳದಲ್ಲಿ ಚುನಾವಣೆ ಹತ್ರ ಬರುತ್ತಿದ್ದ ಹಾಗೆ ಸಾಕಷ್ಟು ಡೆವಲಪ್ಮೆಂಟ್ಗಳು ನಡೀತಾ ಇದ್ದಾವೆ. ಮುಂದೆ ರೆಗ್ಯುಲರ್ ಆಗಿ ಅದರ ಬಗ್ಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರದ ಕುರಿತಾಗಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.